Hi everyone, welcome back to Shri SRM Info YouTube channel. Thumbnail ನೋಡಿರೋ ಹಾಗೆ today we discuss all about the resume creation and how to match according to the job skills. ಕಂಪ್ಲೀಟ್ ನಿಮಗೆ ರೆಸ್ಯೂಮೆ ಟೆಂಪ್ಲೇಟ್ಸ್ ಬಗ್ಗೆ, ರೆಸ್ಯೂಮೆ ಕ್ರಿಯೇಷನ್ ಬಗ್ಗೆ ಮತ್ತೆ ರೆಸ್ಯೂಮೆ ಕ್ರಿಯೇಟ್ ಮಾಡಿದ್ಮೇಲೆ ಜಾಬ್ ಡಿಸ್ಕ್ರಿಪ್ಷನ್ಗೆ ಯಾವ ಥರ ಮ್ಯಾಚ್ ಮಾಡಿದ್ರು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಇದು ಬೇಸಿಕ್ ರೆಸ್ಯೂಮೆ ಕ್ರಿಯೇಷನ್ ಆಗಿರೋದ್ರಿಂದ ಎಲ್ರಿಗೂ ಇಂಪಾರ್ಟೆಂಟ್ ಇರುತ್ತೆ, ಜಾಬ್ ಸರ್ಚ್ ಮಾಡೋರಿಗಾಗಲಿ ಎಕ್ಸ್ಪೀರಿಯನ್ಸ್ ಇರೋರಿಗಾಗಲಿ. ಇದು ಇಂಟರ್ಮೀಡಿಯೇಟ್ ಲೆವೆಲ್ ಯಾರಾದರೂ ಸಪೋಸ್ ಫ್ರೆಷರ್ ಆಗಿ 1 or 2 year ಎಕ್ಸ್ಪೀರಿಯನ್ಸ್ ಇರೋರಿಗೂ ಇದು ಹೆಲ್ಪ್ ಆಗುತ್ತೆ. ಸೊ ನೀವು ಶೇರ್ ಮಾಡಿರಿ ಆದಷ್ಟು. ನೆಕ್ಸ್ಟ್ ರೆಸ್ಯೂಮೆ ಸೈಟ್ಸ್. ಫಸ್ಟ್ ನಾವು ರೆಸ್ಯೂಮೆ ಕ್ರಿಯೇಟ್ ಮಾಡಬೇಕಂದ್ರೆ ನಮಗೊಂದು ಫ್ರೀ ಟೆಂಪ್ಲೇಟ್ಸ್ ಬೇಕಾಗುತ್ತೆ, ಆಯಿತಾ. ಸೊ ಅದರಲ್ಲಿ ನನಗೆ ಗೊತ್ತಿರೋದು ಅಂತ ಇಂಪಾರ್ಟೆಂಟ್ ನಾವು ಯೂಸ್ ಮಾಡಿರೋಂಥ ರೆಸ್ಯೂಮೆ ಸೈಟ್ಸ್ನ ನಾನು ಇಲ್ಲಿ ಮೆನ್ಷನ್ ಮಾಡೀನಿ. ಫಸ್ಟ್ ಈಸ್ ನೋವೇ ರೆಸ್ಯೂಮ್ ಆಫರ್ಸ್ 100% ಫ್ರೀ ರೆಸ್ಯೂಮೆ ಬಿಲ್ಡರ್ ವಿತ್ ನೋ ಪೇವಾಲ್ಸ್ ಅಂತ ಇದೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಅಡೋಬೆ ಎಕ್ಸ್ಪ್ರೆಸ್, resume.com, ಇನ್ಸ್ಟಾ ರೆಸ್ಯೂಮೆ, ಇಂಡೀಡ್, ಕ್ಯಾನ್ವಾ. ಇದಾದ್ಮೇಲೆ ಇನ್ನು ಜಾಬ್ ಬಿ ಅಂತ ಒಂದಿದೆ, ಇನ್ನು ಸುಮಾರ್ಸಿದೆ, ಅರೌಂಡ್ 150 to 100 ಇದೆ ರೆಸ್ಯೂಮೆ ಕ್ರಿಯೇಷನ್ಸ್. ನಾನು ಇದ್ರಲ್ಲಿ ಬೇಕಾದ್ರೆ ಟಾಪ್ 6 ಅಷ್ಟೇ ಆ್ಯಡ್ ಮಾಡಿದ್ದೀನಿ. ನಿಮಗೆ ಕ್ಯಾನ್ವಾದಲ್ಲಿ ಎಲಿಮೆಂಟ್ಸ್ ಸಿಗುತ್ತೆ. ಸೊ ಸಪೋಸ್ ನೀವು ಏನಾದರೂ ನಾನು ಈ ಥರ ಆ್ಯಡ್ ಮಾಡಿದ್ದಾನಲ್ಲ, ಈ ಥರ ಇನ್ನು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಂಬಲ್ಲು, ಇದು ಯಾವ್ಯಾವ ಲೋಗೋ ನಾನು ಆ್ಯಡ್ ಮಾಡಿದ್ದೇನೋ ಇದೆಲ್ಲ ನಿಮಗೆ ಕ್ಯಾನ್ವಾದಲ್ಲಿ ಎಲಿಮೆಂಟ್ಸ್ ಸಿಗುತ್ತೆ. ಬಟ್ ಕಾಂಪ್ಲಿಕೇಟ್ ಆಗುತ್ತೆ ಆ್ಯಸ್ ಎ ಫ್ರೆಷರಿಗೆ. ನಾನು ಫಸ್ಟ್ ಟೈಮ್ ರೆಸ್ಯೂಮೆ ಕ್ರಿಯೇಟ್ ಮಾಡ್ತೀನಿ, ಕ್ಯಾನ್ವಾ ಮೊದಲೇ ಯೂಸ್ ಮಾಡಿಲ್ಲ ಅನ್ನೋರಿಗೆ. ಅದನ್ನ ಬಿಟ್ಟು ರಿಮೈನಿಂಗ್ ಯಾವ್ಯಾವ್ದಿದೆ ಅಲ್ಲ, ಸೊ ಇದರಲ್ಲಿ ನೀವು ಟೆಂಪ್ಲೇಟ್ಸ್ ಇರುತ್ತೆ. ಆ ಟೆಂಪ್ಲೇಟ್ಸಲ್ಲಿ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ನ, ರೆಸ್ಯೂಮೆ ಡೀಟೇಲ್ಸ್ನ ಆ್ಯಡ್ ಮಾಡಿ ನಿಮಗೆ ಸೆಲೆಕ್ಟೆಡ್ ಫಾರ್ಮ್ಯಾಟ್ಸ್ ಯಾವುದಿರುತ್ತೋ ಅದಕ್ಕೆ ನೀವು ಕನ್ವರ್ಟ್ ಮಾಡಿ ಡೌನ್ಲೋಡ್ ಮಾಡ್ಬೋದು, ಆಯಿತಾ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೆಲವೊಂದು ರೆಸ್ಯೂಮೇಸ್ ಅಂದರೆ ಡೌನ್ಲೋಡಬಲ್ ರೆಸ್ಯೂಮೇಸ್ ಆ ಲಿಂಕ್ನೂ ಹಾಕಿರ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೆಲವೊಂದು ಸೆಲೆಕ್ಟೆಡ್ ರೆಸ್ಯೂಮೇಸ್ನ ಹಾಕ್ತೀನಿ, ಎಡಿಟೇಬಲ್ ಫಾರ್ಮೆಟ್. ಸೊ ನೀವು ಅದನ್ನ ಯೂಸ್ ಮಾಡ್ಬೋದು ನಿಮ್ಮ ರೆಸ್ಯೂಮೆ ಎಡಿಟ್ ಮಾಡೋಕ್ಕೆ. ನೆಕ್ಸ್ಟ್ ಫಸ್ಟ್ ರೆಸ್ಯೂಮೆ ಸೈಟ್ಸ್ ಆಯಿತು. ಟಿಪ್ಸ್ ಟು ರೈಟ್ ದ ರೆಸ್ಯೂಮೆ ಬಾರ್ ಸಿ ವಿ ಅಂದರೆ ಕರಿಕ್ಯುಲಮ್ ಇದೆ. ಫಸ್ಟ್ ನೀವು ಮಾಡಬೇಕಾಗಿರೋದೇನು, ಕ್ರಿಯೇಟ್ ಜನರಲ್ ಎಡಿಟೇಬಲ್ ಸ್ಟ್ಯಾಂಡರ್ಡ್ ರೆಸ್ಯೂಮೆ. ಅಂದರೆ ನಿಮಗೆ ಒಂದು ವರ್ಡ್ ಫಾರ್ಮ್ಯಾಟಲ್ಲಿ ಇರಲಿ. ನೀವು ರೆಸ್ಯೂಮೆ ಟೆಂಪ್ಲೇಟಿಂದ ಕ್ರಿಯೇಟ್ ಮಾಡ್ತಿರಲ್ಲ, ಫಸ್ಟ್ ವರ್ಡ್ ಫಾರ್ಮ್ಯಾಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ. ಅದು ನೋಡಿ ಚೆಕ್ ಮಾಡಿ ವರ್ಡ್ ಫಾರ್ಮ್ಯಾಟಲ್ಲಿ ಇದ್ದರೆ. ನಾನು ಶೇರ್ ಮಾಡೋದು ಮಾತ್ರ ನಿಮಗೆ ವರ್ಡ್ ಫಾರ್ಮ್ಯಾಟ್ ಲಿಂಕಿಗೆ. ಬೇರೆ ಅದರ್ ವೆಬ್ಸೈಟಲ್ಲಿ PDF ಡೌನ್ಲೋಡ್ ಮಾಡಿದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಎಡಿಟ್ ಮಾಡಬೇಕಂದ್ರೆ ಮತ್ತೆ ನೀವು ಅದೇ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ಎಡಿಟೇಬಲ್ ವರ್ಡ್ ಫಾರ್ಮ್ಯಾಟ್ ಇರಲಿ. ನೀವು ಯಾರ್ಯಾರು ಜಾಬ್ ಡಿಸ್ಕ್ರಿಪ್ಷನ್ ಕೇಳ್ತಾರಲ್ಲ ಅದ್ರ ಪ್ರಕಾರ ನೀವು ಎಡಿಟ್ ಮಾಡ್ತಾ ಹೋಗ್ಬೋದು. ಅಂದರೆ ಜಾಬ್ ಡಿಸ್ಕ್ರಿಪ್ಷನ್ ಪರ್ಟಿಕ್ಯುಲರ್ ಸ್ಕಿಲ್ ಇರುತ್ತೆ, ಅದೇ ಸ್ಕಿಲ್ನೇ ನೀವು ಈ ರೆಸ್ಯೂಮೆಗೆ ಆ್ಯಡ್ ಮಾಡಿ ಅದಕ್ಕೆ ಕಂಪ್ನಿಗೆ ಬೇಕಾದಿರೋ ಥರ ರೆಸ್ಯೂಮ್ನೇ ನೀವು ಮಾಡಿಫೈ ಮಾಡಬೇಕಂದ್ರೆ ನಿಮ್ಮಲ್ಲಿ ಎಡಿಟೇಬಲ್ ರೆಸ್ಯೂಮ್ ಫಾರ್ಮೆಟ್ ಒಂದು ವರ್ಡ್ ಫಾರ್ಮೆಟ್ ಇರಲಿ. ರಿಮೈನಿಂಗ್ 2 to 3 ಕಾಪೀಸ್ PDF ಇರಲಿ. ನೆಕ್ಸ್ಟ್ ಆ್ಯಡ್ ಯುವರ್ ಕಾಂಟ್ಯಾಕ್ಟಬಲ್ ಡೀಟೇಲ್ಸ್ ಇನ್ ಟಾಪ್ ಆರ್ ಸೈಡ್ ಇನ್ ದ ಬೋಲ್ಡ್ ಲೆಟರ್ ಅಂತ. ಅಂದರೆ ನಿಮಗೆ ಕಾಂಟ್ಯಾಕ್ಟಬಲ್ ಡೀಟೇಲ್ಸ್ ಯಾವ್ದು ಬೇಕು, ಫಸ್ಟು ಮೇಲ್ ಐ ಡಿ, ಕಾಂಟ್ಯಾಕ್ಟ್ ನಂಬರು. ನೀವು ಲಿಂಕ್ಡ್ ಇನ್ ಪ್ರೊಫೈಲಲ್ಲಿ ಏನಾದರೂ ಪ್ರೊಫೈಲ್ ಇದ್ದರೆ ಆ ಪ್ರೊಫೈಲ್ ಲಿಂಕ್ನು ರೆಸ್ಯೂಮೆಗೆ ಆ್ಯಡ್ ಮಾಡಿರಿ. ಮತ್ತು ನೀವು ಯಾವುದಾದ್ರೂ ವೆಬ್ಸೈಟಲ್ಲಿ ನಿಮ್ಮ ರೆಸ್ಯೂಮೇಸ್ ಅಪ್ಲೋಡ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಗಿಟಬಲ್ಲಿ ಏನಾದರೂ ನೀವು ರೆಸ್ಯೂಮೆ ಆ್ಯಡ್ ಮಾಡಿದ್ರಿ ಅಂದರೆ ಅದ್ರ ಲಿಂಕ್ನು ನೀವು ಇಲ್ಲಿ ಶೇರ್ ಮಾಡಿರಿ. ಮತ್ತು ನಿಮ್ಮದು ಅಡ್ರೆಸ್ಸು, ಈ ಅಡ್ರೆಸ್ಸಲ್ಲಿ ನೀವು ಕಂಪ್ಲೀಟು ನಿಮ್ಮದು ಅಂದರೆ ನೀವು ಫ್ರಮ್ ನೇಟಿವ್ ಪ್ಲೇಸಿಂದನೂ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಅದೇ ಥರ್ಡ್ ಪಾಯಿಂಟ್, ಡೋಂಟ್ ಹ್ಯಾವ್ ಟೂ ಮಚ್ ಆಫ್ ಪರ್ಸ್ನಲ್ ಡೀಟೇಲ್ಸ್. ಪರ್ಸ್ನಲ್ ಡೀಟೇಲ್ಸ್ ಅಂದರೆ ನಿಮಗೆ ಏನು ಬೇಕಾಗುತ್ತೆ, ಜಸ್ಟ್ ನಿಮಗೆ ಬೇಕಾಗಿರೋದು ಇದರಲ್ಲಿ ಓನ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸು, ಮೇಲ್ ಐ ಡಿ ಮತ್ತು ನಿಮ್ಮದು ಎಕ್ಸಾಂಪಲ್ ಡಿಸ್ಟ್ರಿಕ್ ಅಥವಾ ತಾಲೂಕು ಮೆನ್ಷನ್ ಮಾಡಿ. ನೀವು ಯಾವ ನೇಟಿವ್ ಪ್ಲೇಸಿಂದ ನೇಟಿವ್ ಪ್ಲೇಸು, ನಿಮ್ಮದು ಹೌಸ್ ನಂಬರು ಅದೆಲ್ಲ ನೆಸೆಸಿಟಿ ಇಲ್ಲ, ಆ್ಯಡ್ ಮಾಡಬೇಡ್ರಿ. ಸೊ ನಿಮಗೆ ಅದು ಬ್ಯಾಡ್ ಇಂಪ್ರೆಷನ್ ಆಗುತ್ತೆ. ನೆಕ್ಸ್ಟ್ ಯೂಸ್ ದ, ನೀವೇನು ಕಂಪ್ಲೀಟ್ ರೆಸ್ಯೂಮ್ ಆ್ಯಡ್ ಮಾಡ್ತಿರಲ್ಲ, ಯೂಸ್ ರೀಡೇಬಲ್ ಫಾಂಟ್ಸ್ ಆ್ಯಂಡ್ ಟೆಕ್ಸ್ಟ್ ಫಾರ್ಮ್ಯಾಟ್. ರೀಡೇಬಲ್ ಫಾಂಟ್ ಅಂದರೆ ಸ್ಟ್ಯಾಂಡರ್ಡ್ ಇರೋದು 12 ಸೈಜ್. ಅಂದರೆ ಟೆಕ್ಸ್ಟಿಂದ ಏನಿರುತ್ತಲ್ವ ನೀವು ರೆಸ್ಯೂಮಲ್ಲಿ ಯೂಸ್ ಮಾಡ್ತಿರಲ್ಲ, ಟೆಕ್ಸ್ಟ್ ಸೈಜು 12 ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಟೆಕ್ಸ್ಟ್ ಫಾರ್ಮ್ಯಾಟ್ ಯಾವುದು, ನೀವು ಆ್ಯಡ್ ಮಾಡೋ ಎಲ್ಲ ರೆಸ್ಯೂಮಲ್ಲಿ ಟೆಕ್ಸ್ಟ್ ಆಗ್ತದೆ, ಫಾರ್ಮ್ಯಾಟ್ ಟೈಮ್ಸ್ ನ್ಯೂ ರೋಮನ್ನೇ ಯೂಸ್ ಮಾಡಿ. ಫಂಕಿ ಇರುವಂಥದ್ದು ಯಾವುದು ಯೂಸ್ ಮಾಡಬೇಡಿ ಟೆಕ್ಸ್ಟ್ ಫೇಲ್. ನೆಕ್ಸ್ಟ್ ಆ್ಯಡ್ ಆ್ಯಂಡ್ ಹೈಲೈಟ್ ದ ರಿಲೆವೆಂಟ್ ಸ್ಕಿಲ್ಸ್, ಓನ್ಲಿ ರಿಲೆವೆಂಟ್ ಸ್ಕಿಲ್ಸ್. ನೀವು ಈಗ ಸ್ಕಿಲ್ಸ್ ಸೆಟ್ಟಲ್ಲಿ ನೀವು ರೆಸ್ಯೂಮೆ ಕ್ರಿಯೇಟ್ ಮಾಡಬೇಕಾದ್ರೆ ಸ್ಕಿಲ್ ಸೆಟ್ಟಲ್ಲಿ ಹೈಲೈಟ್ ಮಾಡಿರೋದು. ಫಸ್ಟ್ ಸ್ಕಿಲ್ ಸೆಟ್ಟಲ್ಲಿ ಅದರ ಸ್ಕಿಲ್ ಅಂತ ಆ್ಯಡ್ ಮಾಡಿದರೆ, ಆದರೆ ಸಪೋಸ್ ಇಮೇಜಲ್ಲಿ ಕಾಣ್ತಿದೆ ನೋಡ್ರಿ, ಈ ಲೆಫ್ಟ್ ಸೈಡ್ ಏನಿದೆ ಅಲ್ಲ, ಸೊ ಈ ಥರ ಹೈಲೈಟ್ ಮಾಡಿ ಅದರಲ್ಲಿ ನಿಮಗೆ ಗೊತ್ತಿರೋ ಸ್ಕಿಲ್ಸ್ ಮಾತ್ರ ಆ್ಯಡ್ ಮಾಡಿ. ಸಪೋಸ್ ನೀವೇನೋ ಕಂಪ್ಯೂಟರ್ ಸೈನ್ಸಲ್ಲಿ C++ ಕೋರ್ಸ್ ಜಸ್ಟ್ ಎಂಟ್ರಿ ಲೆವೆಲಿಗೆ ಮಾಡಿರ್ತೀರ ಅಂದ್ಕೊಂಡಿರಿ, ಆಯಿತಾ. ಅದು ನೀವು C++ ಅಂತ ಆ್ಯಡ್ ಮಾಡಿರ್ತೀರ. ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಅದ್ರ ಬಗ್ಗೆನೇ ಸ್ಕ್ರೀವ್ ಮಾಡ್ತಾ ಹೋಗ್ತಾರೆ, ಓ ಇವ್ರು C++ ಗೊತ್ತೈತಿ ಅಂತಂದು. ಫಸ್ಟ್ ನೀವು ಆ ಸ್ಕಿಲ್ಸಲ್ಲಿ ಪರ್ಫೆಕ್ಟ್ ಇದ್ರಿ ಅಂದರೆ ಮಾತ್ರ ಆ್ಯಡ್ ಮಾಡಿ. ಹಾಗಂತ ಏನೋ ಆ್ಯಡ್ ಮಾಡಿದ್ರೆ ಬ್ಲಾಂಕ್ ಆಗಿ ಬಿಡಬೇಡಿ. ನಿಮಗೆ ಮೈಕ್ರೋಸಾಫ್ಟ್ ಅಂತೂ ಗೊತ್ತೇ ಇರುತ್ತೆ, ಪವರ್ ಪಾಯಿಂಟ್ ಅಂತೂ ಗೊತ್ತೇ ಇರುತ್ತೆ, ಬೇಸಿಕ್ ವಿಂಡೋಸ್ ಆಪ್ರೇಷನ್ನು ನೀವು ಗೊತ್ತೇ ಇರುತ್ತೆ, ಎಲ್ಲ ಕಂಪ್ಯೂಟರ್ನೇ ನೀವು ನೋಡಿರ್ತೀರ ಅಂದರೆ ಅದೆಲ್ಲ ಗೊತ್ತಿದ್ದೇ ಇರುತ್ತೆ.
ಸೊ ಅದು ಬೇಸಿಕ್ ಸ್ಕಿಲ್ ನೀವು ಆ್ಯಡ್ ಮಾಡಿ ಆಸ್ ಎ ಫ್ರೆಷರಿಗೆ ನಾನು ಹೇಳ್ತಾ ಇರೋದು. ಇನ್ನು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ ಬಿಡಿ, ಅದ್ರದ್ದು ಅವ್ರು ಸುಮಾರು ಸಾಫ್ಟ್ವೇರ್ ಟೂಲ್ಸ್ ಅವ್ರು ಕಲ್ತಿರೋದು, ಅವ್ರದ್ದು ಯಾವ್ಯಾವ ಪ್ರೊಫೈಲಲ್ಲಿ ಏನೇನು ವರ್ಕ್ ಮಾಡಿದಾರೋ ಆ ಟೂಲ್ಸ್ನ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನಾನು ಹೇಳ್ತಿರೋದು ಫಸ್ಟ್ ಹೇಳಿದ್ನಲ್ಲ, ಅದು ಫ್ರೆಷರಿಗೆ. ಅರ್ಥ ಆಯ್ತಾ? ನೆಕ್ಸ್ಟು ಆ್ಯಡ್ ಇಂಟರ್ನ್ಶಿಪ್ ಆರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್. ಇದು ಫ್ರೆಷರಿಗೆ ಹೇಳ್ತಾ ಇರೋದ್ರಿಂದ ನೀವು ಎಲ್ಲಿ ಇಂಟರ್ನ್ಶಿಪ್ ಮಾಡಿದ್ರೆ, ಯಾವ ಆರ್ಗನೈಸೇಷನಲ್ಲಿ ಇಂಟರ್ನ್ಶಿಪ್ ಮಾಡಿದ್ದೀರೋ ಅದನ್ನು ನೀಟಾಗಿ ಮೆನ್ಷನ್ ಮಾಡಿರಿ. ಐ ಹ್ಯಾವ್ ಡನ್ ಸೊ ಅಂಡ್ ಸೊ ಇಂಟರ್ನ್ಶಿಪ್ ಬೈ ದಿಸ್ ಆರ್ಗನೈಸೇಷನ್ ಇನ್ ದ ಡೇಟ್ ಅಂತ ಯಾವ ಡೇಟಲ್ಲಿ ಹಾಕಿದ್ದೀರೋ, ಅದು ಯಾವ ನಿಮ್ಮದು ಸರ್ಟಿಫಿಕೇಟ್ ಯಾವ ಡೇಟಲ್ಲಿ ಬಂದಿದೆನೋ ಅದನ್ನು ಮೆನ್ಷನ್ ಮಾಡಿ. ಆ ಸರ್ಟಿಫಿಕೇಟು ಅದರ ಡೇಟ್ ಓನ್ಲಿ ಇಂಟರ್ನ್ಶಿಪ್ ಆ್ಯಡ್ ಮಾಡಿ. ನೀವು ಆ ಇಂಟರ್ನ್ಶಿಪ್ ಪರ್ಟಿಕ್ಯುಲರ್ ಡ್ಯೂರೇಷನಲ್ಲಿ ಮಾಡಿರ್ತೀರಲ್ಲ ಅದನ್ನು ಆ್ಯಡ್ ಮಾಡದೆ ಬಿಡಬೇಡಿ. ಏನಕ್ಕಂದರೆ ಯಾವಾಗ ನಿಮಗೆ ರೆಸ್ಯೂಮ್ ಫ್ರೆಷರಿಗೆ ಸೆಲೆಕ್ಟ್ ಮಾಡಬೇಕಾದ್ರೆ ರೀಸೆಂಟಾಗಿ ಇಂಟರ್ನ್ಶಿಪ್ ಮಾಡಿದ್ದಾರೆ, ರೀಸೆಂಟಾಗಿ ಪ್ರಾಜೆಕ್ಟ್ ಮಾಡಿದ್ದಾರೆ, ಸೊ ಸಮ್ ಪ್ರಾಕ್ಟಿಕಲ್ ನಾಲೆಡ್ಜ್ ಇರುತ್ತೆ ಅಂತ ನಿಮ್ಗೆ ಸೆಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಸಿ ವಿಸ್ನ. ನೆಕ್ಸ್ಟ್ ಅದು ಟೈಟಲ್ ಆಗಲಿ, ಡೇಟ್ ಪ್ರಾಪರ್ ವರ್ಡ್ಸಲ್ಲಿ ಇರಲಿ, ಎಲ್ಲ ಎಡಿಟಬಲ್ಲು. ಮತ್ತು ನಿಮಗೆ ಫಸ್ಟ್ ನೀವೇನು ರೆಸ್ಯೂಮೆ ಕ್ರಿಯೇಟ್ ಮಾಡಿರ್ತೀರಲ್ಲ ನೀಟಾಗಿ ಒಂದು ಫಾರ್ಮ್ಯಾಟ್ ಮಾಡಿರಿ. ಡೇಟ್ ಯಾವ ಸೈಡ್ ಇರಬೇಕು, ನಾನು ಕಳಿಸ್ತೀನಲ್ಲ ಫಾರ್ಮ್ಯಾಟ್ ಅದರಲ್ಲಿ ಇರುತ್ತೆ. ನಿಮಗೆ ಟೈಟಲ್ಲು ಮತ್ತು ಅದ್ರ ರಿಲೇಟೆಡ್ ಸರ್ಟಿಫಿಕೇಟ್ಸ್ ನೇಮು, ಆ ಆರ್ಗನೈಸೇಷನ್ಸ್ ನೇಮ್ಸ್ ಕೂಡ ಇರಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು 7th ಪಾಯಿಂಟ್, ಆ್ಯಡ್ ಯುವರ್ ಅಚೀವ್ಮೆಂಟ್ಸ್. ನಿಮ್ದು ಏನೇನು ಅಚೀವ್ಮೆಂಟ್ಸ್ ಇರುತ್ತೆ, ಇದರ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಯಾವುದಾದ್ರೂ ಆಫೀಸಲ್ಲಾದರೂ ಆಗಿರ್ಬೋದು. ಸಿಂಪಲ್ ನೀವು ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಒಂದು ಸ್ಟೇಟ್ ಲೆವೆಲ್ಲೋ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ಲೋ ಹೋಗಿದ್ರಿ ಅಂತಂದರೆ, ಅದರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿದ್ರಿ ಅಂತಂದರೆ ಅದನ್ನು ಆ್ಯಡ್ ಮಾಡಿರಿ, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಏನಿಲ್ಲ ಅಂದ್ರೂ ಒಂದು ಸಿಂಪಲ್ ಟು ಯಾವುದಾದ್ರೂ ನಿಮ್ಮದು ಅಕಾಡೆಮಿಕಲ್ಲಿ ಯಾವುದಾದ್ರೂ ಒಂದು ಪಾರ್ಟಿಸಿಪೆಂಟ್ ಅಂದರೆ ಪೇಪರ್ ಪ್ರೆಸೆಂಟೇಷನಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರಂದರೆ ಯು ಕ್ಯಾನ್ ಆ್ಯಡ್ ದಟ್ ಆ್ಯಸ್ ಎನ್ ಅಚೀವ್ಮೆಂಟ್. ಸೊ ನಿಮ್ಮ ಕರಿಕ್ಯುಲಮಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿರ್ತೀರಲ್ಲ, ಇದರ ಕಲ್ಚರಲ್ ಇವೆಂಟ್ಸ್ ಎಲ್ಲಾದರೂ ಆಗಿರ್ಬೋದು, ಟೆಕ್ನಿಕಲ್ ಇವೆಂಟ್ಸ್ ಎಲ್ಲಾದರೂ ಆಗಿರ್ಬೋದು, ಅಟ್ಲೀಸ್ಟ್ ವಿ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದೀಸ್ ಇವೆಂಟ್ಸ್ ಅಂತನಾದರೂ ಹಾಕ್ರಿ. ಸಪೋಸ್ ನಾನು ಯಾವುದರಲ್ಲೂ ಫಸ್ಟು ಸೆಕೆಂಡು ಆ ಥರ ಪ್ಲೇಸಲ್ಲಿ ಬಂದಿಲ್ಲಪ್ಪ, ಯಾವುದೋ ಅವಾರ್ಡ್ ತೊಗೊಂಡಿಲ್ಲ ಅಂತಂದರೆ ಅಟ್ಲೀಸ್ಟ್ ವಿ ಹ್ಯಾವ್ ಪಾರ್ಟಿಸಿಪೇಟೆಡ್, ನೋ ದಟ್ ಈಸ್ ಇಂಪಾರ್ಟೆಂಟ್, ಯು ಕ್ಯಾನ್ ಆ್ಯಡ್ ದಟ್. ನೆಕ್ಸ್ಟ್, ಮೇಕ್ ಇಟ್ ಈಸಿ ಟು ಸ್ಕ್ಯಾನ್ ಆ್ಯಂಡ್ ರೀಡ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಸ್ಟಾರ್ಟಪ್ ಕಂಪ್ನೀಸಿಗೆ ಅಥವಾ ಯಾವುದಾದ್ರೂ ಸ್ಮಾಲ್ ಕಂಪ್ನೀಸಿಗೆ, ಎಜುಕೇಷನಲ್ ಆರ್ಗನೈಸೇಷನ್ಸ್ಗೆ, ನಿಮ್ಮ ಲೋಕಲ್ಲಿರೋ ಯಾವುದೋ ಚಿಕ್ಕ ಪುಟ್ಟ ಕಂಪ್ನೀಸಿಗೆ ನೀವು ರೆಸ್ಯೂಮೆ ಕಳಿಸ್ಬೇಕಂದ್ರೆ ಅಲ್ಲಿ ಯಾವುದೇ ಥರ ರೆಸ್ಯೂಮೆ ಸ್ಕ್ಯಾನರ್ ಇರಲ್ಲ. ಅದೇ ನೀವು ಬಿಗ್ 4 ಕಂಪ್ನೀಸು, ಟಾಪ್ 10 ಕಂಪ್ನೀಸು, MNC ಕಂಪ್ನೀಸಿಗೆ ರೆಸ್ಯೂಮೆ ಶೇರ್ ಮಾಡ್ತೀರಂದರೆ ಅಲ್ಲಿ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಇರುತ್ತೆ, ATS ಸಾಫ್ಟ್ವೇರ್ ಅಂತಂದು. ಅಲ್ಲಿ ನಿಮಗೆ ಟ್ರ್ಯಾಕ್ ಮಾಡುತ್ತೆ, ನಿಮ್ಮದೆಲ್ಲ ಕಂಪ್ಲೀಟ್ ರೆಸ್ಯೂಮೆನ ಟ್ರ್ಯಾಕ್ ಮಾಡುತ್ತೆ. ಅವರು ಕಳಿಸಿರೋ ಜಾಬ್ ಪ್ರೊಫೈಲಲ್ಲಿ ಇರೋ ಸ್ಕಿಲ್ಸಿಗೂ ನಿಮ್ಮ CVಸಲ್ಲಿರೋ ಸ್ಕಿಲ್ಸ್ಗೂ ಮ್ಯಾಚ್ ಆಗುತ್ತಾ ಅಂತ ಕಂಪೇರ್ ಮಾಡುತ್ತೆ. ಸೊ ಅರೌಂಡ್ ಆ ಮ್ಯಾಚಿಂಗ್ ಸ್ಕಿಲ್ಸಲ್ಲಿ ಸ್ಕೋರ್ ಕೊಡುತ್ತೆ ನಿಮಗೆ. 80 to 100ವರೆಗೆ ಸ್ಕೋರ್ ಸೆಟ್ ಮಾಡಿರ್ತಾರೆ. ಆ ಸ್ಕೋರ್ಗೆ ಮ್ಯಾಚ್ ಆಯಿತು ಅಂದರೆ ಮಾತ್ರ CVನ HR ಪುಷ್ ಮಾಡುತ್ತೆ, ಇಲ್ಲ ಅಂದರೆ ವಾಶ್ಔಟ್ ಮಾಡುತ್ತೆ. ಸೊ ಅದಕ್ಕೆ ATS ಸ್ಕ್ಯಾನರ್ ಸಾಫ್ಟ್ವೇರ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಎಲ್ಲಿ ನೀವು ಬಿಗ್ ಕಂಪ್ನಿ ಅಂದರೆ ಸಪೋಸ್ ಡಿಲೈಟ್, ಕ್ವಾಲ್ಕಾಮ್, ಲಿಂಕ್ಡ್ಇನ್ ಈ ಥರ ಹೈಲಿ ಪ್ರೊಫೈಲ್ಡ್ ಇರೋ ಕಂಪ್ನೀಸಿಗೆ ನೀವು CVs ಏನಾದರೂ ಶೇರ್ ಮಾಡ್ಬೇಕಂತ ಇದ್ದರೆ ಅಲ್ಲಿ ATS ಸಾಫ್ಟ್ವೇರ್ ಸ್ಕ್ಯಾನ್ ಮಾಡುತ್ತೆ ನಿಮ್ಮ CVಸ್ನ. ಅದಕ್ಕೆ ಸಿಂಪಲ್ ಎಡಿಟೇಬಲ್ ಆಗಿರಲಿ, ಸಿಂಪಲ್ ಆಗಿರಲಿ ನಿಮ್ಮದು CV ಮತ್ತು ಸ್ಕಿಲ್ಸಿಗೆ ಮ್ಯಾಚ್ ಆಗೋ ಥರ ಇರಲಿ, ಆ ಸಾಫ್ಟ್ವೇರ್ ಕೂಡ ರೀಡ್ ಮಾಡೋ ಥರ ಇರಲಿ. ಸೊ ನಾನು ಲಿಂಕ್ ಶೇರ್ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಮೊದಲೇ ಹೇಳಿರೋ ಥರ ಅದು ATS ಫ್ರೆಂಡ್ಲಿ ರೆಸ್ಯೂಮ್ಸೇ ಶೇರ್ ಮಾಡ್ತೀನಿ ಲಿಂಕ್ನ. ಮತ್ತು ನಮ್ಮದು ಟೆಲಿಗ್ರಾಮ್ ಗ್ರೂಪಲ್ಲೂ ಒಂದೆರಡು ಫಾರ್ಮೇಟ್ಸ್ ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟ್, ಚೆಕ್ ದ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್. ನೀವು ರೆಸ್ಯೂಮೆಯಲ್ಲಿ ಏನು ಹಾಕ್ತಿರ್ತೀರಲ್ಲ ಪ್ರತಿ ಸಲನೂ ಅದು ಟೆಂಪ್ಲೇಟಲ್ಲಿ ಆದರೆ ನಿಮ್ಗೆ ಈಸಿಯಾಗಿ ಸ್ಪೆಲ್ಲಿಂಗ್ ಚೆಕ್ ಆಗುತ್ತೆ. ನೀವೇ ವರ್ಡ್ ಫಾರ್ಮ್ಯಾಟಲ್ಲಿ ಏನಾದರೂ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ರೈಟ್ ಕ್ಲಿಕ್ಕಲ್ಲಿ ಚೆಕ್ ದ ಸ್ಪೆಲ್ಲಿಂಗ್ ಅನ್ನೋ ಆಪ್ಷನ್ ಬರುತ್ತೆ, ಮೌಸ್ ರೈಟ್ ಕ್ಲಿಕ್ ಮಾಡಿದರೆ. ಸೊ ಪ್ರತಿಯೊಂದನ್ನು ಸ್ಪೆಲ್ಲಿಂಗ್ ಚೆಕ್ ಮಾಡಿ. ಬೇಸಿಕ್ ಇಂಪಾರ್ಟೆಂಟ್ ಥಿಂಗ್ ಅದು, ನಾವು ಇಂಗ್ಲೀಷ್ ರೆಸ್ಯೂಮೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ನಮ್ಗೆ ಸ್ಪೆಲ್ಲಿಂಗೇ ಸರಿಯಾಗಿ ಗೊತ್ತಿಲ್ಲ ಅಂತಂದರೆ ನಾವು ಏನೇ ಅಕಾಡೆಮಿಕಲ್ಲಿ ಅಚೀವ್ಮೆಂಟ್ ಮಾಡಿದ್ರು ಅದು ಯೂಸ್ ಆಗಲ್ಲ. ಯಾಕಂದರೆ ಚೆಕ್ ಮಾಡ್ತಾರೆ, ನೀಟಾಗಿ ರೆಸ್ಯೂಮೆ ನೋಡ್ತಾರೆ. ಇದು ಒಂದು ಚಿಕ್ಕ ಕಂಪ್ನಿ ಆಗಲಿ ರೆಸ್ಯೂಮಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರು ಅಂತಂದರೆ ಅದೊಂಥರ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಮತ್ತು ಗ್ರಾಮರ್ ಇರಲಿ, ಇನ್ನು, ಟು, ಫಾರ್, ಫ್ರಮ್ ಇದೆಲ್ಲ ಇರಲಿ. ಪರ್ಟಿಕ್ಯುಲರ್ ಗ್ರಾಮರಲ್ಲಿ ಯಾವ್ಯಾವ ಥರ ಇರುತ್ತೋ ಅದನ್ನ ನೀಟಾಗಿ ಚೆಕ್ ಮಾಡಿ ವಿತ್ ಗ್ರಾಮೆಟಿಕಲಿ ರೆಸ್ಯೂಮ್ ಕ್ರಿಯೇಟ್ ಮಾಡಿ. ಆಯಿತಾ? ನೆಕ್ಸ್ಟ್ 10th ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅಪ್ಡೇಟ್ ದ ಡೇಟ್ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ಸಿಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆಗಿ ನಾವು ಒಂದು ಜಾಬ್ ಶೇರ್ ಮಾಡಿದ್ವಿ ಅಂದರೆ ನೀವು ರೆಸ್ಯೂಮೆ ಅಪ್ಲೈ ಮಾಡಬೇಕಾಗಿರುತ್ತೆ. ಅಲ್ಲಿ ನೀವು ರೀಸೆಂಟಾಗಿ ಇವಾಗ ಮಂಡೇಗೆ ರೆಸ್ಯೂಮ್ ಇದೆ ಅಂತ ಅಂದ್ಕೊಳ್ಳಿ, ನೀವು ಸ್ಯಾಟರ್ಡೆ ರೆಸ್ಯೂಮ್ ಕ್ರಿಯೇಟ್ ಮಂಡೇ ಜಾಬ್ ಇದೆ ಅಂದ್ಕೊಳ್ರಿ, ಜಾಬ್ ಫೇರು ಅಥವಾ ಇಂಟರ್ವ್ಯೂ ಇದೆ ಅಂದ್ಕೊಳ್ರಿ, ನೀವು ಸ್ಯಾಟರ್ಡೆ ರೆಸ್ಯೂಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಸೊ ಸ್ಯಾಟರ್ಡೆ ಡೇಟ್ ಹಾಕ್ರಿ, ಯಾಕಂದರೆ ನಿಮಗೆ ಅಟೆಂಡ್ ಮಾಡ್ತಾರೆ ಇಂಟರ್ವ್ಯೂ ಟೈಮ್ ತುಂಬ ನಿಯರರ್ ಇದೆ. ಅಂಥ ಸಿಚುವೇಶನ್ಸಲ್ಲಿ ನೀವು ರೆಸ್ಯೂಮೆ ಡೇಟ್ ಆ್ಯಡ್ ಮಾಡಿ. ಬಟ್ ನೀವೇನು ಈ ಕಂಪ್ಲೀಟ್ ಫಾರ್ಮ್ಯಾಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ ಅಲ್ಲಿ ಡೇಟ್ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ.
ಯಾವಾಗ ನೀವು ಡೇಟ್ ಆ್ಯಡ್ ಮಾಡಬೇಕು, ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಆವತ್ತಿನ ದಿನ ನೀವೇನು ಹಾರ್ಡ್ ಕಾಪಿ ತೊಗೊಂಡಿರ್ತೀರಲ್ಲ ಅಲ್ಲಿ ಡೇಟ್ ಆ್ಯಡ್ ಮಾಡಿರಿ. ಯಾರಿಗಾದ್ರೂ ಇವಾಗ ತುಂಬ ನಿಯರರ್ ಇದೇನಪ್ಪ ಅಂತಂದರೆ ನನಗೆ ಇಂಟರ್ವ್ಯೂ ಆ ಟೈಮಲ್ಲಿ ರೆಸ್ಯೂಮೆಯಲ್ಲಿ ಡೇಟ್ ಆ್ಯಡ್ ಮಾಡಿರಿ, ಬಟ್ ನಂಗೆ ಇಂಟರ್ವ್ಯೂ ಯಾವಾಗ ಕರೀತಾರೋ ಗೊತ್ತಿಲ್ಲ, ಅರ್ಥ ಆಯ್ತಾ. ಬಟ್ ನೀವು ಅವ್ರ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಕಾಲ್ ಮಾಡಿದ್ದಾರೆ, ಸೊ ಅವಾಗಲೂ ನೀವು ಅಂದರೆ ನೀವು ಡೇಟ್ ಆ್ಯಡ್ ಮಾಡ್ಬೋದು. ಯಾಕಂದರೆ ಅವ್ರು ಕಾಲ್ ಫಾರ್ ಮಾಡಿದ್ದಾರೆ ಜಾಬಿಗೆ ಅಂದರೆ ನೆಕ್ಸ್ಟ್ ಕರೆದೇ ಕರೀತಾರೆ ಅಂತ. ಬಟ್ ಯಾವುದೇ ಕರಿಯರ್ಸಲ್ಲೂ ಅವ್ರ ಕರಿಯರ್ಸ್ ಪೋರ್ಟಲ್ಲಿ ಜಾಬಿಗೆ ಕರೆದಿಲ್ಲ, ಬಟ್ ನಾನೇ ಓನಾಗಿ ರೆಸ್ಯೂಮೆ ಅಪ್ಲೈ ಮಾಡ್ತಿದ್ದೀನಿ ಅಂತ ಅಂದರೆ you don't need to add the date. ನೆಕ್ಸ್ಟ್ ನಿಮಗೆ ಈ ಪ್ರೀವಿಯಸ್ ಅಲ್ಲಿ ನಾನು ಇಲ್ಲಿ ಹೇಳಿದ್ನಲ್ಲ, ಆ್ಯಡ್ ಯುವರ್ ಕಾಂಟ್ಯಾಕ್ಟಬಲ್ ಡೀಟೇಲ್ಸ್ ಆದಮೇಲೆ ಡೋಂಟ್ ಹ್ಯಾಡ್ ಟು ಮಚ್ ಪರ್ಸನಲ್ ಡೀಟೇಲ್ಸ್ ಅಂತ ಹೊಂದಿದೆ ಥರ್ಡ್ ಪಾಯಿಂಟು. ಅಲ್ಲಿ ನೀವು ಓನ್ಲಿ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಜೊತೆಗೆ ನಿಮ್ಮದು ಎಜುಕೇಷನಲ್ ಕ್ವಾಲಿಫಿಕೇಷನ್ಸಲ್ಲಿ ಈಗ ಒಳ್ಳೊಳ್ಳೆ ಸ್ಕೋರ್ ಮಾಡಿರ್ತಾರಲ್ವ ಅಕಾಡೆಮಿಕ್ಕಲ್ಲಿ, ಅದನ್ನು ಆ್ಯಡ್ ಮಾಡಿ. ಏನಂದರೆ ಸಪೋಸ್ ಈಗ ಕೆಲವೊಂದು ಕಂಪ್ನಿಗೆ ಥ್ರೋಟ್ 65 ಇರಬೇಕು, ಥ್ರೋಟ್ 70 ಅಂದರೆ SSLC PUC ಇಂಜಿನಿಯರಿಂಗ್, ಅಥವಾ SSLC ಡಿಪ್ಲೊಮಾ ಇಂಜಿನಿಯರಿಂಗ್, ಆರ್ SSLC ನಿಮ್ಮ PUC ಡಿಗ್ರಿ. ಈ ಕಂಪ್ಲೀಟ್ 3 ನಿಮ್ಮದು ಎಜುಕೇಷನ್ ಲೈಫ್ ಸೈಕಲ್ಸಲ್ಲಿವೆ ಟೋಟಲ್ ಅಗ್ರಿಗೇಟ್ ಎಷ್ಟಿರುತ್ತೆ, SSLCಲಿ ಎಷ್ಟಿರುತ್ತೆ, PUCಲಿ ಎಷ್ಟಿರುತ್ತೆ, ಮತ್ತು ನಿಮ್ಮ ಡಿಗ್ರಿಲಿ ಎಷ್ಟಿರುತ್ತೆ, ಅದನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ ಕಂಪ್ನಿಲಿ. ಥ್ರೋಟ್ 65 ಅಂತ ಕರೀತಾರೆ, ಥ್ರೋಟ್ 70 ಈ ಥರ ಇರೋದು ನೀವು ಜಾಬಿಗೆ ಅಪ್ಲೈ ಮಾಡ್ಬೋದು ಅಂತಾರೆ. ಸೊ ಅಂಥ ಕಡೆ ರೆಸ್ಯೂಮ್ ಅಪ್ಲೈ ಮಾಡಬೇಕಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ದು ಎಜುಕೇಷನಲ್ ಡೀಟೇಲ್ಸಲ್ಲಿ ನೀವು ಆ್ಯಡ್ ಮಾಡಲೇಬೇಕಾಗುತ್ತೆ ಪರ್ಸೆಂಟೇಜ್. ಇಲ್ಲ ನನ್ನ ಪರ್ಸೆಂಟೇಜ್ ಅಷ್ಟೊಂದು 65 ಇಲ್ಲ, ಬಿಲೋ 60 ಇದೆ, ಬಿಲೋ 50 ಇದೆ ಅಂತಂದರೆ ನೋ ನೀಡ್ ಟು ಹ್ಯಾಡ್. ಆ್ಯಂಡ್ ನೀವು ಆ ಥರ ನಾವಲ್ಲಿ ಅಪ್ಲೈ ಮಾಡೋಕ್ಕೂ ಆಗಲ್ಲ, ಸೊ ನೀವು ಅಲ್ಲಿ ಆ ಥರ ನೀವು ಮೆನ್ಷನ್ ಮಾಡೋಕ್ಕೂ ಆಗಲ್ಲ. ನಾವು ನೋಡಿರೋ ಹಾಗೆ ಇನ್ಫೋಸಿಸಲ್ಲಿ ಲಾಸ್ಟ್ ಟೈಮ್ ಥ್ರೋಟ್ 65 ಇರೋರು ಮಾತ್ರ ಕರೆದಿದ್ರು. ಸೊ ಅವ್ರು ಹೇಳ್ತಾರೆ ಮೆನ್ಷನ್ ದ ಕ್ಲಿಯರ್ ಅಕಾಡೆಮಿಕ್ ಯುವರ್ ಪರ್ಸೆಂಟೇಜ್ ಇನ್ ದ CV ಇಟ್ ಸೆಲ್ಫ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅದು ಒಂದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಎಜುಕೇಷನಲ್ ಡೀಟೇಲ್ಸಲ್ಲಿ ನಿಮ್ಮದು ಕಾಲೇಜ್ ಆ್ಯಡ್ ಮಾಡಿರಿ, ನಿಮ್ಮದು ಇಯರ್ ಆಫ್ ಪಾಸ್ಔಟ್ ಮೆನ್ಷನ್ ಮಾಡಿರಿ. ಬಟ್ ಕಾಲೇಜು ಅಲ್ಲಿ ನಿಮಗೇನು ಸಾಧ್ಯವಾದರೆ ಕಾಲೇಜ್ ಆ್ಯಡ್ ಮಾಡಿರಿ, ಇಲ್ಲಾಂದರೆ ಜಸ್ಟ್ VTU ಅಂಡರ್ VTU ಅಂತನಾದರೂ ಆ್ಯಡ್ ಮಾಡ್ಬೋದು. ಆ್ಯಸ್ ಎ ಫ್ರೆಷರ್ ಯು ಮಸ್ಟ್ ಮೆನ್ಷನ್ ಕಾಲೇಜ್. ಎಕ್ಸ್ಪೀರಿಯನ್ಸ್ ಇರೋರು ಜಸ್ಟ್ ದೇ ವಿಲ್ ಯೂಸ್ ಟು ಮೆನ್ಷನ್ ಆ್ಯಸ್ ಎ ಅಂಡರ್ VTU ಅಂಡರ್ ಆಟೋನಮಸ್ ಕಾಲೇಜ್. ಎಕ್ಸ್ಪೀರಿಯನ್ಸ್ ಇರೋರು ಸ್ವಲ್ಪ ಕಸ್ಟಮೈಸ್ ಮಾಡ್ತಾ ಹೋಗ್ತಾರೆ ಸಿವಿನ. ಬಟ್ ಫ್ರೆಷರ್ ಆಗಿದ್ದಾಗ ನೀವು ಆ್ಯಡ್ ಮಾಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಕಾಲೇಜ್ ಯಾವುದು, ಆ ಕಾಲೇಜ್ ಯಾವ ಕೆಟಗರಿಯಲ್ಲಿ ಬರುತ್ತೆ, ನ್ಯಾಕ್ ಅಕ್ರೆಡಿಟೇಷನ್, ಅದನ್ನೆಲ್ಲ ಮೆನ್ಷನ್ ಮಾಡಿ, ನಿಮ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಸ್ಪೆಲ್ಲಿಂಗ್ ಚೆಕ್ ಆಯಿತು, ಗ್ರಾಮರ್ ಆಯಿತು, ಅಪ್ಡೇಟ್ ಬಿಫೋರ್ ಈ ಡೇಟ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ನೀವು ಕಂಪ್ಲೀಟ್ ರೆಸ್ಯೂಮೆ ಕ್ರಿಯೇಟ್ ಮಾಡಿದ ಮೇಲೆ ಯಾರಿಗಾದರೂ ಶೇರ್ ಮಾಡ್ತೀರಾ ಅಂತಂದರೆ ಫಸ್ಟ್ ನಿಮಗೆ ಯಾರಾದರೂ ಗೊತ್ತಿರೋರು ಇದ್ದರೆ ಅವ್ರ ಕಡೆ ಚೆಕ್ ಮಾಡಿಸ್ರಿ. ಇಲ್ಲ ನೀವು ಆಲ್ಮೋಸ್ಟ್ ಟೆಂಪ್ಲೇಟ್ ಎಲ್ಲ ನೋಡೇ ರೆಸ್ಯೂಮೆ ಕ್ರಿಯೇಟ್ ಮಾಡಿರ್ತೀರ, ನಿಮಗೆ ಯಾರಾದರೂ ರೆಫರ್ ಮಾಡಿದ್ದೀರಲ್ಲ ಅವ್ರಿಗೆ ಶೇರ್ ಮಾಡಿರಿ. ಯಾರಾದರೂ ಜಾಬಿಗೆ ರೆಫರ್ ಮಾಡ್ತಿದ್ದಾರಲ್ಲ ಅವ್ರಿಗೆ ಶೇರ್ ಮಾಡಿರಿ. ಸೊ ಆ ಜಾಬ್ ಸ್ಕಿಲ್ಸಿಗೂ ನಿಮ್ಮ CVಗೂ ಮ್ಯಾಚ್ ಆಗ್ತೈತೆ ಅಂತ ಒಂದ್ಸಲ ಚೆಕ್ ಮಾಡಿಸ್ರಿ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಾಗುತ್ತೆ. ಫ್ರೆಷರಿಗೆ ಇನ್ನೂ ಏನಾದರೂ ನಾನು ಇಷ್ಟೆಲ್ಲ ರೆಸ್ಯೂಮೆ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ಕನ್ಫ್ಯೂಷನ್ ಇದೆ ಅಂತಂದರೆ ಯು ಕ್ಯಾನ್ ಚೆಕ್ ವಿತ್ ದೆಮ್. ಇಲ್ಲಾಂದರೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮಲ್ಲಿ ಲಿಂಕಲ್ಲಿ ನೀವು ಏನಾದರೂ ಗ್ರೂಪಲ್ಲಿ ಆ್ಯಡ್ ಆಗಿ ನಿಮ್ಮ ರೆಸ್ಯೂಮೇಸ್ನ ಶೇರ್ ಮಾಡಿದರೆ ನಮ್ಮ ಟೀಮ್ ಅವ್ರು ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ ನಿಮಗೆ ಅಲ್ಲೇ ರಿಪ್ಲೈ ಮಾಡ್ತಾರೆ ಆನ್ ದ ಸ್ಪಾಟ್, ನಿಮ್ದು ಏನೇನಿದೆ, ಯಾವ್ಯಾವ ಮಿಸ್ಟೇಕ್ಸ್ ಇದೆ, ರೆಸ್ಯೂಮೆ ಇನ್ನೂ ಯಾವ ಥರ ಎಫೆಕ್ಟಿವ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ. ಎಲ್ಲರೂ ಹೇಳೋ ಥರ ಈಗ ರೆಸ್ಯೂಮೇಸ್ ಎಲ್ಲ ಕ್ರಿಯೇಟಿವ್ ಆಗಿರಲಿ ಅಂತಾರೆ. ರೆಸ್ಯೂಮೆ ಕ್ರಿಯೇಟಿವ್ ಆಗಿರಲಿ ಅಂತ ಅನ್ನೋದಕ್ಕೆ ರೀಸೆಂಟಾಗಿ ಒಬ್ಬರು ರೆಸ್ಯೂಮೆ ಶೇರ್ ಮಾಡಿದ್ರು. ಆ ಇನ್ಸಿಡೆಂಟ್ ಹೇಳ್ತೀನಿ. ಏನಂದರೆ ಕೂಲಿಂಗ್ ಗ್ಲಾಸ್ ಹಾಕಿ ಅವ್ರ ಫೋಟೋ ಎಲ್ಲ ಆ್ಯಡ್ ಮಾಡಿದ್ದಾರೆ. ಈ ಜಾತ್ರೆಗಳಲ್ಲಿ ಬ್ಯಾನರ್ ಹಾಕ್ತಾರಲ್ವಾ ಆ ಥರ ರೆಸ್ಯೂಮೆ ಕ್ರಿಯೇಟ್ ಮಾಡಿದ್ದಾರೆ. ಕೇಳಿದರೆ ಕ್ರಿಯೇಟಿವ್ ಆಗಿರಲಿ ಅಂತ ಹೇಳಿದ್ರಕ್ಕ, ಅದಕ್ಕೆ ನಾನು ಈ ಥರ ರೆಸ್ಯೂಮೆ ಕ್ರಿಯೇಟ್ ಮಾಡೀನಿ ಅಂತ ಹೇಳ್ತಾರೆ. ಸೊ ಆ ಥರ ಓವರ್ ಕ್ರಿಯೇಟಿವಿಟಿ ಬೇಡ. ನಿಮ್ಮದು ಒಂದು ಫಾರ್ಮಲ್ ಫೋಟೋ ಹಾಕ್ತಿರಲ್ವಾ ರೆಸ್ಯೂಮೆದಲ್ಲಿ, ಈ ವಿಡಿಯೋದಲ್ಲಿ ಕಾಣಿಸ್ತಿದೆ ನೋಡ್ರಿ, ಈ ಟಾಪ್ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಆದ್ರೂ ನಿಮ್ದು ಏನಾದರೂ ಫೋಟೋ ಆ್ಯಡ್ ಮಾಡ್ತೀರಾ ಅಂತಂದ್ರಿ ಆ ಫೋಟೋದಲ್ಲಿ ನಿಮ್ಮ ಫಾರ್ಮಲ್ ಡ್ರೆಸ್ ಇರಲಿ, ಆಯಿತಾ. ನೀವೀಗ ಪಾಸ್ಪೋರ್ಟಿಗೆ ಏನು ಕೊಡ್ತೀರಲ್ವಾ ಫೋಟೋನು, ಆ ಫೋಟೋ ಫಾರ್ಮೇಟಲ್ಲಿರಲಿ. ಬಟ್ ಯಾವುದೇ ಥರ ಎಕ್ಸ್ಟ್ರಾ ಡ್ರೆಸ್ಸಸ್ ಕೋಡು ಅಥವಾ ಫಂಕಿ ನೀವು ಯೂಸ್ ಮಾಡೋಂಥ ಕೂಲಿಂಗ್ ಗ್ಲಾಸಸ್ನು ಅದನ್ನ ಯಾವುದು ಯೂಸ್ ಮಾಡಿ ಫೋಟೋ ಕ್ರಿಯೇಟ್ ಮಾಡಬೇಡಿ. ಫುಲ್ಲಿ ಫಾರ್ಮಲ್ ಇರಲಿ, ನಿಮ್ಮದೇ ರೆಸ್ಯೂಮೆ ಫುಲ್ಲಿ ಪ್ರೊಫೆಷ್ನಲ್ ಆಗಿರಲಿ. ನಿಮ್ಮದು ನಾಲೆಡ್ಜ್ ಇರುತ್ತೆ, ಅಫ್ಕೋರ್ಸ್ ನೀವೆಲ್ಲ ಡಿಗ್ರಿ ಮಾಡಿರ್ತೀರ ಅಂದರೆ ನಾಲೆಡ್ಜ್ ಇರುತ್ತೆ. ರೆಸ್ಯೂಮೆ ಒಂದು ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡಿದ್ರಿ ಅಂತಂದರೆ, ಆ ರೆಸ್ಯೂಮೆ ಅವ್ರಿಗೆ ಶೇರ್ ಮಾಡಿದ್ರಿ ಅಂತಂದರೆ ಆಫ್ಟರ್ ದ ಸೆಲೆಕ್ಷನ್ ಪ್ರೊಸೆಸ್ ಏನಾಗುತ್ತಲ್ವ, ನಿಮ್ದು ರೆಸ್ಯೂಮೆ ಸೆಲೆಕ್ಷನ್ ಪ್ರೊಸೆಸ್ ಆದಮೇಲೆ ನಿಮ್ಗೆ ಇಂಟರ್ವ್ಯೂ ಕಾಲ್ ಮಾಡ್ತಾರಲ್ಲ, ಸೊ ನಿಮಗೊಂದು ಬೆಟರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ನಾನು ಈ ಥರ ರೆಸ್ಯೂಮೆ ಕ್ರಿಯೇಟ್ ಮಾಡಿದ್ದಕ್ಕೆ ಇಂಟರ್ವ್ಯೂ ಕಾಲ್ ಮಾಡಿದ್ದಾರೆ, ಅಲ್ಲಿ ಸೆಲೆಕ್ಟ್ ಆಗೋದು ಬಿಡೋದು ಸೆಕೆಂಡರಿ, ಆಯಿತಾ. ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆದರೂ ಆಗುತ್ತೆ ಇಂಟರ್ವ್ಯೂ ಯಾವ ಥರ ಇರುತ್ತೆ ಅಂತಂದ್ರೆ. ನೀವು ಫಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಂದ್ರೆ ರೆಸ್ಯೂಮೆ ಸೆಲೆಕ್ಟ್ ಆಗಬೇಕಲ್ವಾ.
ಅದಕ್ಕೆ ಈ ವಿಡಿಯೋ ಮಾಡಿರೋದು. ಫಸ್ಟ್ ರೆಸ್ಯೂಮೆ ನೀಟಾಗಿ ಕ್ರಿಯೇಟ್ ಮಾಡ್ಕೊಡ್ರಿ, ದೆನ್ ಕೀಪ್ ಆನ್ ಅಪ್ಲೈಯಿಂಗ್ ಫಾರ್ ದ ಆಲ್ ದ ಜಾಬ್ಸಸ್. ನಾವು ನಮ್ಮ ವಿಡಿಯೋದಲ್ಲಿ ಜಾಬ್ಸ್ನು ಶೇರ್ ಮಾಡ್ತೀವಿ, ನಿಮಗೆ ರೆಸ್ಯೂಮೆ ಕ್ರಿಯೇಟ್ ಮಾಡೋದು ಹೇಳಿದೀನಿ. ಮುಂದೆ ಯಾವ್ಯಾವ ವೆಬ್ಸೈಟ್ಸಲ್ಲಿ ಅಂದರೆ ಕೆಲವೊಂದು ಟಾಪ್ 5 ಟಾಪ್ 10 ವೆಬ್ಸೈಟ್ಸ್ ಇದೆ, ಅಲ್ಲಿ ಇದೇ ರೆಸ್ಯೂಮೆನ್ ಯಾವ ಥರ ಅಪ್ಲೋಡ್ ಮಾಡೋದು, ಯಾವ ಥರ ನಿಮ್ಮ ಪ್ರೊಫೈಲ್ಸ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. I think this resume creation is the very important information video. So I done according to my knowledge and I have done some research also. ಯಾವ ಥರ ರೆಸ್ಯೂಮೆ ಕ್ರಿಯೇಟ್ ಮಾಡೋದು, ಯಾವ MNC ಕಂಪ್ನಿಲಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಸ್ಟಾರ್ಟ್ಅಪ್ ಕಂಪ್ನೀಸಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿನೇ ಈ ರೆಸ್ಯೂಮೆ ಕ್ರಿಯೇಷನ್ ವಿಡಿಯೋ ಮಾಡಿರೋದು. ಸೊ ನೀವು ನೀವು ಸಿಂಪಲ್ ಕಂಪ್ನೀಸಿಗೆ ಅಪ್ಲೈ ಮಾಡ್ತೀವಿ ಅಂದರೆ ಸಿಂಪಲ್ ಆಗಿರೋ ರೆಸ್ಯೂಮ್ನೇ ಕ್ರಿಯೇಟ್ ಮಾಡಿ, ಅಲ್ಲಿರೋ ಸ್ಕಿಲ್ಸ್ನ ಜಾಬಿಗೆ ಆ್ಯಡ್ ಆಗೋಂಥದ್ದು ಮಾತ್ರ ನೀವು ಮ್ಯಾಚ್ ಮಾಡಿ. ಬಟ್ MNC ಟಾಪ್ 10 ಕಂಪ್ನೀಸಿಗೆ ಏನಾದರೂ ಅಪ್ಲೈ ಮಾಡ್ತೀರಾ ಅಂದರೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಅರ್ಥ ಆಯ್ತಲ್ಲ, ATS ಸ್ಕ್ಯಾನರ್ ಇರುತ್ತೆ ಅಂತಂದು. ಸೊ ಅದ್ರ ಪ್ರಕಾರ ಮಾಡಿ. ಇನ್ನೂ ಸಿಂಪಲಾಗಿ ಯಾರೋ ನಮ್ಗೆ ಗೊತ್ತಿರೋ ಸೀನಿಯರ್ ರೆಫರ್ ಮಾಡ್ತಿದ್ದಾರೆ ಅಂದರೆ ಇವನ್ MNC ಕಂಪ್ನೀಸಲ್ಲೂ ಅಷ್ಟೊಂದು ವರಿ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ನೀವು ಕ್ರಿಯೇಟ್ ಮಾಡೋದೇ ಸ್ಟ್ಯಾಂಡರ್ಡ್ ಆಗಿತ್ತು ಅಂದರೆ ನೀವು MNC ಆದ್ರೂ ಅಪ್ಲೈ ಮಾಡ್ಬೋದು, ಸ್ಟಾರ್ಟ್ಅಪ್ ಆದ್ರೂ ಅಪ್ಲೈ ಮಾಡ್ಬೋದು. ಐ ಥಿಂಕ್ I cleared all the doubts regarding the resume creation.